ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 53 ಇದರಲ್ಲಿ ಹೌ ಟು ಟೇಕ್ ಸ್ಕ್ರೀನ್ ಶಾಟ್ ಇನ್ MS ವರ್ಡಲ್ಲಿ ಸ್ಕ್ರೀನ್ ಶಾಟನ್ನು ಯಾವ ರೀತಿ ತಗೋಬೇಕು ಅನ್ನೋದನ್ನು ಆ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಆ ಲಿಂಕ್ ಓಪನ್ ಮಾಡಿ ನೋಡ್ಕೋಬಹುದು. ಓಕೆ, ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 54. ಇದರಲ್ಲಿ ನಾನು ಹೈಫರ್ ಲಿಂಕ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾವಿವಾಗ MS ವರ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. ಒಂದು ಲೆಟರ್ ರೈಟಿಂಗನ್ನು ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಲೆಟರ್ ರೈಟಿಂಗನ್ನು ಟೈಪ್ ಮಾಡುವಾಗ ನನಗೆ ಎಕ್ಸೆಲ್ ಫೈಲನ್ನು ನನಗೆ ಓಪನ್ ಮಾಡಬೇಕಾಗಿದೆ. ಓಕೆ, ಒಂದು ಪೇಮೆಂಟ್ ಶೀಟನ್ನು ರೆಡಿ ಮಾಡಿ ಇಟ್ಟಿದಂಥ ಒಂದು ಫೈಲನ್ನು ನಾನಿಲ್ಲಿ ಓಪನ್ ಮಾಡ್ಕೋಬೇಕಾಗಿದೆ. ಅವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ MS ವರ್ಡನ್ನು ಮಿನಿಮೈಸ್ ಮಾಡ್ಕೋಬೇಕು. ಆಮೇಲೆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸೆಲ್ ಎಂದು ಸರ್ಚ್ ಮಾಡ್ಕೋಬೇಕು. ಎಕ್ಸೆಲ್ ಓಪನ್ ಮಾಡ್ಕೋಬೇಕು. ಎಕ್ಸೆಲ್ ಓಪನ್ ಮಾಡಿದ ನಂತರ ಫೈಲ್ದಲ್ಲಿ ಹೋಗಬೇಕು. ಎಕ್ಸೆಲ್ ಫೈಲ್ದಲ್ಲಿ ಹೋಗಿ ಓಪನ್ ಅನ್ನಬೇಕು. ಓಪನ್ ಆದ ನಂತರ ನಾವು ಯಾವ ಫೈಲನ್ನು ಸೇವ್ ಮಾಡಿದ್ದೀವಿ, ಎಲ್ಲಿ ಸೇವ್ ಮಾಡಿದ್ದೀವಿ ಅದನ್ನು ಫೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಓಪನ್ ಅನ್ನಬೇಕು. ಓಕೆ, ಆವಾಗ ಏನಾಗ್ತದೆ, ಎಕ್ಸೆಲ್ ಫೈಲನ್ನು ಓಪನ್ ಮಾಡಲಿಕ್ಕೆ ಆಗ್ತದೆ. ಸೊ ಈ ರೀತಿಯಾಗಿ ನಾವು ಫೈಲನ್ನು ಓಪನ್ ಮಾಡ್ಬೇಕಾದ್ರೆ ಪ್ರೊಸೆಸ್ಸನ್ನು ಈ ಪ್ರಕಾರ ಮಾಡ್ಕೋಬೇಕಾಗುತ್ತೆ. ಸೊ ಈಸಿಯಾಗಿ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಹೈಫರ್ ಲಿಂಕ್ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಏನು ಮಾಡ್ಬೋದು, ಅದನ್ನು ಆ ಫೈಲ್ದ ಲೊಕೇಶನನ್ನು ಇಲ್ಲಿ ನಾವು ಏನು ವರ್ಕ್ ಮಾಡ್ತಿರ್ತೀವಲ್ಲ ಅದರ ಪೇಜ್ದಲ್ಲಿ ಅದರ ಲೊಕೇಶನ್ ತರ್ಬೋದು ಮತ್ತು ಲಿಂಕ್ ಫಾಲೋ ಮಾಡ್ಕೊಂಡು ಅದನ್ನು ಓಪನ್ ಮಾಡ್ಕೋಬೋದು. ಓಕೆ, ಸೇವ್ಡ್ ಫೈಲ್ ಯಾವುದೇ ಫೈಲ್ ಇರ್ಬೋದು, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಯಾವುದೂ ಇರ್ಬೋದು. ಓಕೆ, ಸೇವ್ ಇದ್ದಂಥ ಫೈಲನ್ನು ನಾವಿಲ್ಲಿ ಹೈಪರ್ ಲಿಂಕ್ ಮಾಡಿ ಓಪನ್ ಮಾಡ್ಕೋಬೋದು. ಜೊತೆಗೆ ಫೋಲ್ಡರ್ಸ್ಗಳನ್ನು ಕೂಡ ಓಪನ್ ಮಾಡ್ಕೋಬೋದು. ಓಕೆ, ಅವುಗಳನ್ನೆಲ್ಲ ಯಾವ ರೀತಿಯಾಗಿ ಲಿಂಕ್ ಮಾಡಿ ಓಪನ್ ಮಾಡೋದು ಅನ್ನೋದನ್ನು ಈಗ ನಾನು ಹೇಳ್ತಾ ಇದ್ದೇನೆ. ಓಕೆ, ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿಕೊಡ್ರಿ. ಮತ್ತು ನೀವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಡ್ರಿ. ಓಕೆ, ಸೊ ಇವತ್ತಿನ ಕ್ಲಾಸನ್ನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. MS ವರ್ಡನ್ನು ಓಪನ್ ಮಾಡ್ಕೋಬೇಕು. MS ವರ್ಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ಇನ್ಸರ್ಟ್ದಲ್ಲಿ ಬರ್ರಿ. ಇನ್ಸರ್ಟ್ದಲ್ಲಿ ಬಂದ ನಂತರ ಇಲ್ಲಿ ಸೊ ಈಗ ಲಿಂಕ್ ಎಂದು ಇಲ್ಲಿ ಆಪ್ಷನ್ ಕಾಣ್ತಿದೆ ನೋಡಿರಿ ನಿಮ್ಗೆ, ಇದೆ ಹೈಪರ್ ಲಿಂಕ್. ಓಕೆ, ಸೊ ಹೈಪರ್ ಲಿಂಕ್ ಶಾರ್ಟ್ಕಟ್ ಕೀ ಏನಿದೆಪ್ಪ ಅಂದರೆ ಇಲ್ಲಿ ಹೈಪರ್ ಲಿಂಕ್ದ ಶಾರ್ಟ್ಕಟ್ ಕೀ ನಾನು ಹೇಳ್ತೀನಿ. ಇಲ್ಲಿ ಕಂಟ್ರೋಲ್ ಪ್ಲಸ್ ಕೆ. ಓಕೆ, ಇದ್ರ ಶಾರ್ಟ್ಕಟ್ ಕೀ ಏನಿದೆ ಕಂಟ್ರೋಲ್ ಪ್ಲಸ್ ಕೆ ಅಂತೇಳಿ ಇದ್ರದ್ದು ಶಾರ್ಟ್ಕಟ್ ಕೀ ಇದೆ. ಸೊ ಶಾರ್ಟ್ಕಟ್ ಕೀನ ಅಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ನಾ ಇಲ್ಲಿ MS ವರ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. ನನಗೀಗ ಬೇರೆದಂಥ ಒಂದು MS ವರ್ಡದ ಫೈಲನ್ನು ಇಲ್ಲಿ ಓಪನ್ ಮಾಡಬೇಕಾಗಿದೆ. ಸೊ ಆಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಹೈಫರ್ ಲಿಂಕ್, ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ನಾವು ಕಂಟ್ರೋಲ್ ಕೀ ಮಾಡಿ. ಸೊ ಈ ಪ್ರಕಾರ ಒಂದು ಇನ್ಸರ್ಟ್ ಹೈಪರ್ ಲಿಂಕ್ ಅಂತೇಳಿ ಒಂದು ವಿಂಡೋ ಓಪನ್ ಆಗ್ತದೆ. ಸೊ ಇದರಲ್ಲಿ ನಮಗೆ ಯಾವ ಫೈಲ್ ಬೇಕಲ್ಲ ಆ ಫೈಲನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಎಲ್ಲ ಸೇವ್ಡ್ ಫೈಲ ಇದ್ದಿರ್ತವೆ. ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡಿದಂಥ ಇರ್ಬೋದು, ಲೋಕಲ್ ಡಿಸ್ಕ್ D ಇರ್ಬೋದು, E ಇರ್ಬೋದು, F ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು. ನಾವು ಎಲ್ಲಿ ಸೇವ್ ಮಾಡಿದ್ದೇವಲ್ಲ ಆ ಒಂದು ಫೈಲ್ಸನ್ನು ನಾವು ಎಲ್ಲಿ ಸೇವ್ ಮಾಡಿದ್ವಿ ಅಲ್ಲಿದ್ದು ನಾವು ಇಲ್ಲಿ ಓಪನ್ ಮಾಡ್ಕೋಬೋದು. ಸೊ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ನಂಬರ್ 1 ಅಂತ ಇದೆ ನೋಡ್ರಿ. ಸೊ ಇವಾಗ ಏನಿದೆ ಫೈಲ್ ನೇಮ್ ಇದ್ದಿರ್ತದೆ. ಸೊ ಇವಾಗ ಫೈಲ್ ನೇಮ್ ವರ್ಡ್ ಫೈಲ್ ನೇಮ್ ಇದೆ ಇಲ್ಲಿ. ಸೊ ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಓಕೆ ಕೊಡ್ತೀನಿ. ಓಕೆ, ನೀವು ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಓಕೆ ಕೊಡೋದು. ಓಕೆ ಕೊಟ್ಟ ನಂತರ ಈ ಪ್ರಕಾರ ಅದ್ರದ್ದು ಲೊಕೇಶನ್ ಬರ್ತದೆ. ಓಕೆ, ಆ ಫೈಲ್ದು ಲೊಕೇಶನ್ನ ಬರ್ತದೆ ಇಲ್ಲಿ ಸಿ ಡ್ರೈವ್ಸ್, ಯೂಸರ್ಸ್ದೊಳಗಡೆ, ಅಡ್ಮಿನ್ದೊಳಗಡೆ, ಡಾಕ್ಯುಮೆಂಟ್ಸ್ ಏನಿದೆ 1.docx. ಓಕೆ, ಸೊ ಈ ಪ್ರಕಾರ ಒಂದು ಲೊಕೇಶನ್ ಬರ್ತದೆ. ಅವಾಗ ನಿಮಗೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಓಪನ್ ಮಾಡ್ಕೋಬೇಕಾದ್ರೆ ಡೈರೆಕ್ಟಾಗಿ ಓಪನ್ ಮಾಡೋಂಗಿಲ್ಲ, ಫೈಲ್ ಓಪನ್ ಆಗೋದಿಲ್ಲ, ಡೈರೆಕ್ಟಾಗಿ ಫೈಲ್ ಓಪನ್ ಆಗೋದಿಲ್ಲ. ಅವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ತೋರಿಸ್ತದೆ ನೋಡಿರಿ, ಕಂಟ್ರೋಲ್ ಪ್ಲಸ್ ಕ್ಲಿಕ್ ಟು ಫಾಲೋ ಲಿಂಕ್. ನಾವೇನು ಮಾಡಬೇಕು, ಇಲ್ಲಿ ಕಂಟ್ರೋಲ್ ಪ್ಲಸ್ ಏನು ಮಾಡಬೇಕು, ಕಂಟ್ರೋಲ್ ಪ್ರೆಸ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾವು ಕಂಟ್ರೋಲ್ ಪ್ರೆಸ್ ಮಾಡಿದ ನಂತರ ಈ ಸಿಂಬಾಲ್ ಬರ್ತದೆ, ಒಂದು ಈ ಪ್ರಕಾರ ಸಿಂಬಾಲ್ ಬರ್ತದೆ. ಒಂದು ಸಿಂಬಾಲ್ ಬಂದ ನಂತರ ನಾವೇನು ಮಾಡಬೇಕು ಅಂದರೆ ಮೌಸದ ಲೆಫ್ಟ್ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಈಗ ಎಸ್ ಅಂತೇಳಿ ಕೊಡಬೇಕು. ಓಕೆ, ಎಸ್ ಅಂತ ಕೊಟ್ಟ ನಂತರ ನಾವು ಏನಾಗಿದೆ ಇಲ್ಲಿ ನಂಬರ್ 1 ಇಲ್ಲಿದೆ ನೋಡಿರಿ, ನಂಬರ್ 1 ವರ್ಡ್ ಅಂತೇಳಿ ನಾವು ಯಾವ್ದು ಫೈಲನ್ನು ಸೇವ್ ಮಾಡಿಟ್ಟಿದ್ದಲ್ಲ ಅದನ್ನು ಓಪನ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟೆಲ್ಲ ಮಾಡಿದ ನಂತರ ನಾವು ಬೇಕಾದರೆ ಇಲ್ಲಿ ಕ್ಲೋಸ್ ಮಾಡ್ಕೋದು. ಸೊ ಇವಾಗ ಮತ್ತೆ ಇದು ಲೊಕೇಶನ್ ಇದ್ದಿರ್ತದೆ. ಸೊ ಇಲ್ಲಿ ಮತ್ತೆ ಎಂಟರ್ ಕೊಡ್ತೀನಿ, ಮತ್ತೆ ಕಂಟ್ರೋಲ್ ಕೆ ಕೊಡ್ತೀನಿ. ಕಂಟ್ರೋಲ್ ಕೆ ಕೊಟ್ಟು ಇವಾಗ ನಾನು ಮತ್ತೆ ಬೇರೆ ಫೈಲನ್ನು, ಓಕೆ, ನಾವು ಮತ್ತೆ ಬೇರೆ ಫೈಲನ್ನು ನಾವಿಲ್ಲಿ ಓಪನ್ ಮಾಡ್ಕೋಬೋದು. ಸೊ ಇವಾಗ ಏನು ಮಾಡ್ತೀನಿ, ನಂಬರ್ 1 ಅಂತಿದೆ ಇಲ್ಲಿ. ಓಕೆ, ಸೊ ಇವಾಗ ಓಕೆ ಕೊಡ್ತೀನಿ. ಓಕೆ ಕೊಟ್ಟು ಮತ್ತೆ ಕಂಟ್ರೋಲ್ ಪ್ರೆಸ್ ಮಾಡಿ ಇಲ್ಲಿ ಹಿಡಿಬೇಕು. ಕಂಟ್ರೋಲ್ ಪ್ರೆಸ್ ಮಾಡ್ಕೊಡ್ರಿ ಮತ್ತು ಇಲ್ಲಿ ಮೌಸ್ ಲೆಫ್ಟ್ ಕ್ಲಿಕ್ ಮಾಡ್ಕೊಡ್ರಿ ಮತ್ತು ಕಂಟ್ರೋಲ್ ಬಿಟ್ಬಿಡ್ರಿ. ಇವಾಗ ಎಸ್ ಅನ್ರಿ. ಇವಾಗ ಏನಾಗಿದೆಪ್ಪ ಅಂದರೆ ಇಲ್ಲಿ
ಪೇಂಟದು ಒಂದು PNG ಒಂದು ನಾವು ಏನು ರೆಡಿ ಮಾಡಿರ್ತೀವಲ್ಲ ಅದು ಓಪನ್ ಆಗ್ತದೆ. ಓಕೆ, ಪೇಂಟದಲ್ಲಿ ಮಾಡಿದಂಥದ್ದು. ಓಕೆ, ಇಲ್ಲಿ .png ಇದೆ ನೋಡಿರಿ. ಇಲ್ಲಿ .docx ಅಂದರೆ MS ವರ್ಡು, .png ಅಂದರೆ ಪೇಂಟು. ಓಕೆ, ಸೊ ಇವಾಗ ಮತ್ತೆ ನಾನು ಇಲ್ಲಿ ಏನು ಮಾಡ್ತೀನಿ, ಎಂಟರ್ ಕೊಟ್ಟು ಕಂಟ್ರೋಲ್ K ಮಾಡ್ಕೋತೀನಿ. ಸೊ ಈ ಕಂಟ್ರೋಲ್ K ಮಾಡಿದ ನಂತರ ಇವಾಗ ನಾನು ಇದರಲ್ಲಿ ಇರ್ತಕ್ಕಂಥ ಒಂದು ಎಕ್ಸೆಲ್ ಫೈಲನ್ನು ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಎಕ್ಸ್ ಅಂತ ಇದೆ ನೋಡಿರಿ, ಗ್ರೀನ್. ಓಕೆ, ಎಕ್ಸ್ ಗ್ರೀನ್ ಸಿಂಬಾಲ್ ಕಾಣ್ತದ. ಸೊ ಇದನ್ನು ಫೈಲನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಡ್ತೀನಿ. ಸೊ ಇಲ್ಲಿ ಓಕೆ ಕೊಟ್ಟ ನಂತರ ಮುಂಚಿತವಾಗಿ ನಾವು ಯಾವುದೇ ಒಂದು ಲಿಂಕನ್ನು ಅಥವಾ ಒಂದು ಇಂಟರ್ನೆಟ್ದಲ್ಲಿ ನಾವು ಯಾವುದೋ ಒಂದು ಸರ್ಚ್ ಮಾಡಿದ ನಂತರ ಅದ್ರ ವೆಬ್ಸೈಟ್ಗಳು ಏನು ಬಂದಿರ್ತಾವೆ ಅಂದರೆ ಬ್ಲೂ ಕಲರ್ದಲ್ಲಿ ಬಂದಿರ್ತವೆ. ನಾವು ಯಾವಾಗ ಅದನ್ನು ಲಿಂಕನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ತೀವಲ್ಲ ಆವಾಗ ಅವು ಏನಾಗ್ತವೆ, ಕಲರ ಪರ್ಪಲ್ದಲ್ಲಿ ಚೇಂಜ್ ಆಗ್ತವೆ. ಓಕೆ, ಸೊ ಇವಾಗ ಇದನ್ನು ಏನು ಮಾಡಿದಲ್ಲಿ ನಾವು ಇಲ್ಲಿ ಓಪನ್ ಮಾಡಿಲ್ಲ, ಅದಕ್ಕೆ ಇದು ಬ್ಲೂ ಕಲರ್ದಲ್ಲಿ ಇದೆ. ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಕಂಟ್ರೋಲ್ ಮತ್ತು ಮೌಸ್ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ, ಮತ್ತು ಇಲ್ಲಿ ಎಸ್ ಅನ್ಬೇಕು. ಓಕೆ, ಸೊ ಇವಾಗ ಏನಾಗಿದೆ, ಇಲ್ಲಿ ಎಕ್ಸೆಲ್ ಒಂದು ಫೈಲ ಓಪನ್ ಆಗಿದೆ. ಸೇವ್ಡ್ ಇದ್ದಂಥ ಎಕ್ಸೆಲ್ ಒಂದು ಫೈಲ ಓಪನ್ ಆಗಿದೆ. ಸೊ ಈ ಪ್ರಕಾರ ನಾವು ಈಸಿಯಾಗಿ ಏನು ಮಾಡ್ಕೋಬೋದು, ಮತ್ತೆ ಬೇಕಾದರೆ ಇದನ್ನು ಕ್ಲೋಸ್ ಮಾಡ್ಕೋಬೋದು. ಈಗ ಮತ್ತೆ ನಾನು ಕಂಟ್ರೋಲ್ K ಮಾಡ್ಕೋತೀನಿ. ಕಂಟ್ರೋಲ್ K ಮಾಡಿದ ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತಿದೆ. ಓಕೆ, ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತಿದೆ. ನಾವು ಇಲ್ಲಿ ಹೋಗಿ ಏನು ಮಾಡ್ಕೋಬೋದು, ಪಿಕ್ಚರ್ ತೊಗೋಬೋದು. ಓಕೆ, ಇಲ್ಲಿ ಡೆಸ್ಕ್ಟಾಪ್ ತೊಗೋತೀನಿ. ಸೊ ಈ ಡೆಸ್ಕ್ಟಾಪ್ದಲ್ಲಿ ನಾನು ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಇಮೇಜಸ್ ತೊಗೋತೀನಿ. ಓಕೆ, ಸೊ ಡೆಸ್ಕ್ಟಾಪ್ದಲ್ಲಿ ನಾನು ಇಲ್ಲಿ ಇಮೇಜಸ್ ತೊಗೋತೀನಿ. ಓಕೆ, ಸೊ ಇಮೇಜಸ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಅಂತ ಕೊಡ್ತೀನಿ. ಒಂದು ಫೋಲ್ಡರ್ ಇದೆ, ಅದು ಫೋಲ್ಡರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಫೋಲ್ಡರ್ ಇದೆ, ಒಂದು ಫೋಲ್ಡರ್ IMGS. ಓಕೆ, ಡೆಸ್ಕ್ಟಾಪ್ದಲ್ಲಿ ಸೇವ್ ಇದೆ. ಸೊ ಕಂಟ್ರೋಲ್ ಪ್ರೆಸ್ ಮಾಡ್ಕೊಡ್ರಿ, ಮತ್ತು ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡ್ಕೊಡ್ರಿ. ಓಕೆ, ಇಲ್ಲಿ ಎಸ್ ಅನ್ಬೇಕು. ಎಸ್ ಅಂದ ನಂತರ ಏನಾಗ್ತದಪ್ಪ ಅಂದರೆ ಇಲ್ಲಿ ಒಂದು ಪಿಕ್ಚರ್ ವಿಂಡೋ ಫೈಲೆಲ್ಲ ಓಪನ್ ಆಗ್ತದೆ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಹೈಪರ್ ಲಿಂಕನ್ನು ಮಾಡ್ಕೋಬೋದು. ಸೇವ್ಡ್ ಫೈಲನ್ನು ತೊಗೋಬೋದು, ಆಮೇಲೆ ಫೋಲ್ಡರನ್ನು ತೊಗೋಬೋದು. ಓಕೆ, MS ವರ್ಡ್ನಲ್ಲಿ ಮಾಡ್ತಕ್ಕಂಥ MS ವರ್ಡ್ ಫೈಲ್ಸನ್ನು ತೊಗೋಬೋದು, ಅಥವಾ ಬೇರೆ ಆದಂಥ ಫೈಲ್ಸ್ಗಳನ್ನು ನಾವು ಓಪನ್ ಮಾಡಿ ನೋಡ್ಬೋದು. ಇದರಿಂದ ಏನಾಗ್ತದೆ, ಇದು ಈಸಿಯಾಗಿ ನಾವು ಏನು ಮಾಡ್ಬೋದು, ಫೈಲನ್ನು ಓಪನ್ ಮಾಡ್ಕೋಬೋದು. ನಮಗೆ ಬೇಕಾದಂಥ ಫೈಲ್ ನಾವು ಈಸಿಯಾಗಿ ಕಡಿಮೆ ಸಮಯದಲ್ಲಿ ನಾವು ಏನು ಮಾಡ್ಕೋಬೋದಪ್ಪ ಅಂದ್ರೆ ಫೈಲನ್ನು ಓಪನ್ ಮಾಡ್ಕೋಬೋದು. ಓಕೆ, ಸೊ ಈ ಒಂದು ಹೈಪರ್ ಲಿಂಕ್ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿಕೊಡ್ರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ಕ್ಲಾಸದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.